ವೆಲ್ಕಮ್ ಬ್ಯಾಕ್ ಟು ನಮ್ಮ ಬೆಂಗಳೂರು. ಅದೊಂದು ಜೈವಿಕ ಉದ್ಯಾನವನ. ಆ ಉದ್ಯಾನವನದಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟ ಗಿಡಮರಗಳೇ ಹೆಚ್ಚಿವೆ. ಆದರೆ ಈಗ ಈ ಉದ್ಯಾನವನಕ್ಕೆ ಪಾಲಿಕೆ ಎಂಟ್ರಿ ಕೊಟ್ಟು ಕುತ್ತು ತಂದಿದೆ. ಇದು ಜೈವಿಕ ಉದ್ಯಾನವನ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ಈ ಉದ್ಯಾನವನದಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟ ಗಿಡ ಮರಗಳಿವೆ. ಆದರೆ ಇದೀಗ ಈ ಉದ್ಯಾನವನಕ್ಕೆ ಕುತ್ತು ಬಂದಿದೆ. ಹೌದು, ಈ ಉದ್ಯಾನವನಕ್ಕೆ ಯಾವುದೇ ಹೈಟೆಕ್ ಟಚ್ ನೀಡದಂತೆ ಸ್ಥಳೀಯರೊಬ್ಬರು 33 ವರ್ಷಗಳಿಂದ ಪೋಷಣೆ ಮಾಡ್ತಾ ಬಂದಿದ್ದಾರೆ. ಆದರೆ 4 ವರ್ಷಗಳ ಹಿಂದೆ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಹಿರಿಯ ನಾಗರಿಕರಿಗೆ ಅನುಕೂಲ ಮಾಡೋ ನೆಪದಲ್ಲಿ ಪಾರ್ಕ್ಗೆ ಹೈಟೆಕ್ ಕೊಡಲು ಮುಂದಾಗಿದ್ರು. ಈ ಸಂಬಂಧ ಸ್ಥಳೀಯರು ಕೋರ್ಟ್ ಮೆಟ್ಟಿಲೇರಿದ್ರು. ಉದ್ಯಾನವನದಲ್ಲಿ ಏನೇ ಮಾಡಬೇಕಾದ್ರೂ ಕರ್ನಾಟಕ ಜೈವಿಕ ನಿಗಮ ಮಂಡಳಿಯ ಅನುಮತಿ ಪಡಿಬೇಕು ಅಂತ ಕೋರ್ಟ್ನಿಂದ ಅನುಮತಿ ಪತ್ರ ತೆಗೆದುಕೊಂಡಿದ್ದಾರೆ. ಆದರೆ ಏಕಾಏಕಿ ಬಿಬಿಎಂಪಿ ಮಧ್ಯಪ್ರವೇಶಿಸಿ ಜೈವಿಕ ಉದ್ಯಾನವನಕ್ಕೆ ಚಪ್ಪಡಿ ಕಲ್ಲು ಹಾಕಿದ್ದನ್ನ ತೆಗೆದು ಸಿಮೆಂಟ್ ಹಾಸುವಿಕೆಗೆ ಮುಂದಾಗಿದೆ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದು ವಿಶ್ವದಲ್ಲಿ ಮಾನ್ಯತೆ ಪಡೆದಿರ್ತಕ್ಕಂಥ ಸಂಸ್ಥೆಗಳು ಕೂಡ ಈ ರೀತಿಯ ಉದ್ಯಾನಗಳನ್ನು ಎಲ್ಲ ನಗರಗಳಲ್ಲೂ ಬೆಳೆಸಬೇಕು ಅನ್ನೋದನ್ನು ವಿಶ್ವಸಂಸ್ಥೆ ಅನೇಕ ಸಂಸ್ಥೆಗಳಲ್ಲಿ ಕೂಡ ಹೇಳಿರೋದು. ಅದನ್ನು ಅನುಸರಿಸಿ ಇಂಥದ್ದೊಂದು ಮಾಡಿರುವಾಗ ಇದನ್ನು ಬೇರೆ ಯಾವುದೋ ಆಸ್ತಿ ರೀತಿಯಲ್ಲಿ ಇದನ್ನು ಗಣನೆಗೆ ತಗೊಳ್ಳದೆ ಇರತಕ್ಕಂಥದ್ದನ್ನು ಉಳಿಸ್ಕೋಬೇಕು ಅನ್ನತಕ್ಕಂಥದ್ದು. ಇನ್ನು ಸಿಮೆಂಟ್ ಕಾಮಗಾರಿ ಪಾಲಿಕೆ ಮಾಡ್ತಾ ಇರೋದು ಹಿರಿಯ ನಾಗರಿಕರ ಸಮ್ಮತಿ ಪಡೆದುಕೊಂಡು ಅನ್ನೋದು ಪಾಲಿಕೆ ಮಾತು. ಆದರೆ ಆಯುರ್ವೇದ ಕಂಪನ್ನ ಪಸರಿಸ್ತಾ ಇರುವ ಉದ್ಯಾನವನ ಹೀಗೆ ಇರಲಿ ಅಂತಾರೆ ಸಾರ್ವಜನಿಕರು. ಅವರ ಗಮನಕ್ಕೆ ತಂದಿದೆ, ಹಿಂದಿನಿಂದ ತಂದಿದೆ, ಈಗಲೂ ತಂದಿದೆ. ಮೊನ್ನೆ BK ಚಂದ್ರಶೇಖರ್ ಅವರು ಒಂದು ಕಾಗದ ಬರೆದಿದ್ದಾರೆ. ಆದರೆ ಅವರು ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಯಾವ ಸೂಚನೆಗಳನ್ನೂ ಕೊಡ್ತಾ ಇಲ್ಲ. ಈಗಲೂ ಶಾಸಕರಾಗಿದ್ದಾರೆ ಅವರು. ಶಾಸಕರ ಪ್ರಯತ್ನ ಪಟ್ಟೆ ಇದನ್ನು ನಿಲ್ಲಿಸಬಹುದು, ಇದನ್ನು ಹೀಗೆ ಉಳಿಸಬಹುದು. ಅವರ ಮನಸ್ಸಿನಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ. ಒಟ್ನಲ್ಲಿ ಕೋರ್ಟ್ ಅನುಮತಿ ಧಿಕ್ಕರಿಸಿ ಪಾಲಿಕೆ ಜೈವಿಕ ಉದ್ಯಾನವನಕ್ಕೆ ಹೈಟೆಕ್ ಸ್ಪರ್ಶ ನೀಡುವ ಅವಶ್ಯಕತೆ ಏನಾದರೂ ಇದೆಯಾ ಅನ್ನೋದು ಸ್ಥಳೀಯರ ಪ್ರಶ್ನೆಯಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ P. ಮಧುಸೂದನ್, ಸುವರ್ಣ ನ್ಯೂಸ್.